ಮೈದಾನಕ್ಕೆ ಕಾಂಪೌಂಡ್ ಬೇಕೆಂದು ಮೋದಿಗೆ ಪತ್ರ. ನಾಲ್ಕನೇ ತರಗತಿ ವಿದ್ಯಾರ್ಥಿನಿಯಿಂದ ಮೋದಿಗೆ ಮನವಿ. ಸಿಎಂ ಹಾಗೂ ಪಿಎಂಗೆ ಪತ್ರ ಬರೆದ ಸಿಮ್ರಾ ಸನೂಬರ್. ಬೆಳ್ತೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ. ಎಸ್ ವೀಕ್ಷಕರೇ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಮಾತು 100ಕ್ಕೆ 100ರಷ್ಟು ಸತ್ಯ. ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಜನರು ಒಂದು ಮಾತನ್ನ ಹೇಳ್ತಾರೆ, ಈ ಕಾಲದ ಮಕ್ಕಳು ಕಂಪ್ಯೂಟರ್ ಮಕ್ಕಳು. ಆ ಮಾತಿಗೆ ಪುಷ್ಟಿ ಎಂಬಂತೆ ಪುಟಾಣಿ ಮಕ್ಕಳು ಗಿನ್ನಿಸ್ ದಾಖಲೆಯನ್ನ ಬರೆದಿದ್ದಾರೆ. ಹಲವು ವಿಧದಲ್ಲಿ ತಮ್ಮ ಕೌಶಲ್ಯ ಜ್ಞಾನವನ್ನ ಹೊರ ಪ್ರಪಂಚಕ್ಕೆ ತೋರಿಸುತ್ತಿದ್ದಾರೆ. ಇದೇ ಕಾರಣಕ್ಕೆ ಹಲವು ಮಕ್ಕಳು ಪ್ರಪಂಚಾದ್ಯಂತ ಹೆಸರು ಕೀರ್ತಿಯನ್ನ ಪಡೆದಿದ್ದಾರೆ. ಇತ್ತ ಕೆಲವು ಮಕ್ಕಳು ತಾವು ಓದ್ತಾ ಇರುವ ಶಾಲೆಯ ಸಮಸ್ಯೆಗಳ ಕುರಿತಾಗಿ ನೇರವಾಗಿ ಪ್ರಧಾನಿ ಮೋದಿಯವರಿಗೆ ಪತ್ರ ಬರೆಯುವ ಮಟ್ಟಕ್ಕೆ ಭೌತಿಕವಾಗಿ ಬೆಳವಣಿಗೆ ಹೊಂದಿದ್ದಾರೆ. ಅತ್ತ ಸರ್ಕಾರಿ ಶಾಲೆಯ ಶಿಕ್ಷಕ ವೃಂದ ಮತ್ತು ಪೋಷಕರು ಸಹಕರಿಸುತ್ತಿದ್ದಾರೆ. ಇತ್ತ ತುಮಕೂರು ಜಿಲ್ಲೆಯ ಬೆಳ್ತರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 4ನೇ ತರಗತಿ ವಿದ್ಯಾರ್ಥಿನಿ ತಮ್ಮ ಸರ್ಕಾರಿ ಶಾಲೆಗೆ ಆಟದ ಮೈದಾನಕ್ಕೆ ಕಾಂಪೌಂಡ್ ಬೇಕೆಂದು ಪತ್ರವನ್ನ ಬರೆದಿದ್ದು, ಇದೀಗ ಎಲ್ಲೆಡೆ ಈ ವಿಚಾರ ವೈರಲ್ ಆಗ್ತಾ ಇದ್ದು, ಬಾಲಕಿಗೆ ಪ್ರಶಂಸೆಗಳ ಸುರಿಮಳೆ ಸುರಿತಾ ಇದೆ. ಸರ್ಕಾರಿ ಶಾಲೆಯ 4ನೇ ತರಗತಿ ವಿದ್ಯಾರ್ಥಿನಿ ಸಿಮ್ರಾ ಸನೂಬರ್ ಇವರು ತುಮಕೂರು ಜಿಲ್ಲೆ ಕೋರ ಹೋಬಳಿಯ ಬೆಳ್ತರದ ರಫೀಕ್ ಪಾಷಾ ಅನ್ನುವವರ ಪುತ್ರಿಯಾಗಿದ್ದಾರೆ. ಬೆಳ್ತರದ ಸ್ವತಂತ್ರ ಪೂರ್ವದ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವ ಪುಟಾಣಿ ಬಾಲಕಿ. ಆದರೆ ಈಕೆ ಮಾಡಿರುವ ಒಂದೇ ಒಂದು ಕೆಲಸಕ್ಕೆ ಇಂದು ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಬಾಲಕಿ ಸಿಮ್ರಾ ತಮ್ಮ ಸರ್ಕಾರಿ ಶಾಲೆಗೆ ಆಟದ ಮೈದಾನಕ್ಕೆ ಕಾಂಪೌಂಡ್ ಬೇಕೆಂದು ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನ ಬರೆದಿದ್ದಾಳೆ. ಇನ್ನು ಈ ಕುರಿತು ಬಾಲಕಿ ಮಾತನಾಡಿದ್ದು, ನಾನು ಬೆಳ್ತರ ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದೇನೆ. ನಮ್ಮ ಸರ್ಕಾರಿ ಶಾಲೆಯ ಆಟದ ಮೈದಾನಕ್ಕೆ ಕಾಂಪೌಂಡ್ ಇಲ್ಲ. ನಮ್ಮ ಶಾಲೆಯ ಆವರಣದಲ್ಲಿಯೇ ಹಲವರು ಬಂದು ಗಾಡಿಗಳನ್ನ ನಿಲ್ಲಿಸುತ್ತಿದ್ದಾರೆ. ಹೀಗಾಗಿ ನಮಗೆ ಆಟ ಆಡಲು ಜಾಗವಿಲ್ಲ. ಅದಕ್ಕೆ ನಾನು ಪ್ರಧಾನಿ ಮೋದಿ ಮತ್ತು ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನ ಬರೆದು ಮನವಿಯನ್ನ ಮಾಡಿಕೊಂಡಿದ್ದೇನೆ ಎಂದಿದ್ದಾರೆ. ನನ್ನ ಹೆಸರು ಸಿಮ್ರಾ ಸನೂಬರ್, 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. GHPH ಬೆಳದಾರ. ಏನಕ್ಕೆ ಲೆಟರ್ ಬರೆದಿರೋದು? ಕಾಂಪೌಂಡ್ ಮಾಡಿಸ್ಕೊಡ್ರಿ ಅಂತ. ಏನಕ್ಕೆ ಕಾಂಪೌಂಡ್ ಮಾಡಬೇಕು? ಅಲ್ಲೆಲ್ಲ ಗಾಡಿಗಳು ನಿಂತ್ಕೊಳ್ತವೆ, ಕಾರ್ಗಳೆಲ್ಲ ಓಡಾಡ್ತಾ ಇರ್ತವೆ, ನಮಗೆ ಆಟ ಆಡೋಕ್ಕೆ ಜಾಗ ಇಲ್ಲ. ಅದಕ್ಕೆ ನೀನು ಹೋಗ್ತಿಲ್ಲ? ಸ್ಕೂಲ್ಗೆ ಹೋಗ್ತಿದ್ಯಾ ಇಲ್ವಾ? ಇಲ್ಲ. ಏನಕ್ಕೆ ಸ್ಕೂಲ್ಗೆ ಹೋಗ್ತಿಲ್ಲ ನೀನು? ಕಾಂಪೌಂಡ್ ಮಾಡಿಸ್ಕೊಡ್ಬೇಕು. ಯಾರಿಗೆ ಲೆಟರ್ ಬರೆದಿದ್ಯಾ ನೀನು? ಮುಂಚೆ ಯಾರಿಗೆ ಬರೆದಿದ್ದೆ? BO ಬರೆದಿದ್ದೆ. ಆಗಿರ್ಲಿಲ್ವಾ? ಇಲ್ಲ. ಯಾವಾಗ ಎಷ್ಟು ದಿನದಿಂದ ಬರೆದಿದ್ದು? 24 ಅಲ್ಲ? ಈಗ ಯಾರಿಗೆ ಬರ್ತಿದ್ಯಾ? PMಗೂ CMಗೆ. ಏನಂತ ಬರ್ತಿದ್ಯಾ? ಕಾಂಪೌಂಡ್ ಮಾಡಿಸ್ಕೊಡ್ರಿ ಅಂತ. ಇನ್ನು ಬಾಲಕಿ ತಂದೆ ರಫೀಕ್ ಪಾಷಾ ಮಾತನಾಡಿ, ಈ ಸರ್ಕಾರಿ ಶಾಲೆ ಸ್ವತಂತ್ರ ಪೂರ್ವದ ಶಾಲೆ. ನಾನು ಇದೇ ಶಾಲೆಯಲ್ಲಿ ಓದಿದ್ದೇನೆ. ಇಲ್ಲಿ ಇಂದಿಗೂ ಕೂಡ ಶಾಲಾ ಆವರಣಕ್ಕೆ ಆಟದ ಮೈದಾನಕ್ಕೆ ಒಂದು ಕಾಂಪೌಂಡ್ ಇಲ್ಲ. ಇಲ್ಲಿ ಪಕ್ಕದಲ್ಲಿಯೇ ಚೌಟ್ರಿ ಇದೆ. ಚೌಟ್ರಿ ನಿರ್ಮಾಣದಿಂದಾಗಿ ಮಕ್ಕಳ ಪಾಠಕ್ಕೆ ಮತ್ತು ಆಟಕ್ಕೆ ತೊಂದರೆಯಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಸೇಫ್ಟಿ ಇಲ್ಲದಂತಾಗಿದೆ. ಹೀಗಾಗಿ ಈ ಸರ್ಕಾರಿ ಶಾಲೆಯ ಮಕ್ಕಳು ಆಟವಾಡುವ ಸಂದರ್ಭದಲ್ಲಿ ಏನಾದ್ರೂ ಅನಾಹುತವಾದ್ರೆ ಯಾರು ಹೊಣೆ? ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸರ್ಕಾರಿ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಮಾಡಬೇಕಾಗಿದೆ ಎಂದಿದ್ದಾರೆ. ಸರ್ ನಮಸ್ತೆ, ನನ್ನ ಹೆಸರು ರಫೀಕ್ ಪಾಷಾ ಅಂತ. ಏನು ಸಿಮ್ರಾ ಸನೋಬರ್ ಅಂತ ಮಾತಾಡಿದ್ಲು, ಈ ಮಗು ತಂದೆ ನಾನು. ನಮ್ಮೂರು ಬಂದು ಬೆಳದಾರ, ಕೋರ ಹೋಬಳಿ, ತುಮಕೂರು ತಾಲೂಕು. ಈ ಗ್ರಾಮದಲ್ಲಿ ಒಂದು ಶಾಲೆ ಇದೆ ಸರ್. ಇದು ಸ್ವತಂತ್ರ ಪೂರ್ವದಿಂದ ಪ್ರಾರಂಭ ಆಗಿದೆ. 1944ರಿಂದ ಇದೆ ಈ ಶಾಲೆಯಲ್ಲಿ. ನಾನು ಅದೇ ಶಾಲೆ ವಿದ್ಯಾರ್ಥಿ. ನನ್ನ ಮಗಳು ಸಹ ಅದೇ ಶಾಲೆಯಲ್ಲಿ ಓದ್ತಾ ಇದ್ದಾಳೆ. ರೀಸೆಂಟಾಗಲ್ಲೊಂದು ಕಲ್ಯಾಣ ಮಂಟಪ ಓಪನ್ ಆಗಿದೆ ಸರ್. ಅದರಿಂದ ಮಕ್ಕಳಿಗೆ ಓದೋಕ್ಕಾಗಲಿ, ಎಕ್ಸಾಮ್ಗಾಗಲಿ, ಆಟ ಆಡೋಕ್ಕಾಗಲಿ ತುಂಬ ತೊಂದರೆ ಆಗುತ್ತೆ. ಆಟದ ಮೈದಾನಕ್ಕೆ ಯಾವುದೇ ಸೇಫ್ಟಿ ಇಲ್ಲ. ಈಗ ಆಗ್ತಾ ಇರೋವಂಥ ಬೆಳವಣಿಗೆಗಳು ನೋಡಿದ್ರೆ, ಒಬ್ಬ ವಿಷ ಆಗ್ತಾ ಅಂತ ನ್ಯೂಸಲ್ಲಿ ನೋಡಿದೆ ನಾನು, ಮತ್ತೊಬ್ಬ ಏನೋ ಮಾಡ್ದ ಅಂತ ನೋಡಿದೆ. ಮಕ್ಕಳು ಕಳ್ತನ ಆಗ್ತಾ ಇದ್ದಾರೆ. ಅಲ್ಲಿ ಬೇರೆ ಕಡೆಯಿಂದ ಜನ ತುಂಬ ಓಡಾಡ್ತಾರೆ ಸರ್, ತುಂಬ ಬರ್ತಾರೆ. ಮದುವೆ ಫಂಕ್ಷನ್ ಎಲ್ಲ ಅಲ್ಲೇ ನಡೀತಾ ಇರುತ್ತೆ. ಮಕ್ಕಳೆಲ್ಲ ಆಟ ಆಡೋಕ್ಕೆ ಸ್ವಲ್ಪನೂ ಜಾಗನೇ ಇರೋದಿಲ್ಲ. ಮತ್ತು ಅದು ಪ್ರಾಥಮಿಕ ಪಾಠಶಾಲೆ, ಸಣ್ಣ ಮಕ್ಕಳೇ ಆ ಸ್ಕೂಲ್ಗೆ ಹೋಗೋದು. ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ, ಅಚಾತುರ್ಯ ಆದರೆ, ಈಗ ಈ ಥರ ಏನಾದರೂ ಆಗುತ್ತೆ ಅಂತ ನಾವು ಸುಮಾರು 4 ವರ್ಷದಿಂದ ತುಮಕೂರಿನ ಹಳೆ ದೊಡ್ಡ ಹೋರಾಟಗಾರರು ಮತ್ತು ವಕೀಲರ ಸಹಕಾರದಿಂದ ಹೋರಾಟ ಮಾಡಿದ್ದೀವಿ. ಈವರೆಗೂ ಕಾಂಪೌಂಡ್ ಆಗಿಲ್ಲ. 24ರಲ್ಲಿ ನನ್ನ ಮಗಳು ಸ್ಕೂಲ್ ಬಿಟ್ಟಿದ್ಲು ಸರ್. 3 ತಿಂಗಳು ಶಾಲೆಗೆ ಹೋಗಿರಲಿಲ್ಲ. ಆಗ BO ಅವರು ನಮ್ಮ ಮನೆಗೆ ಬರ್ತಾರೆ. ಮಗುನ 3 ತಿಂಗಳಲ್ಲಿ ಶಾಲೆಗೆ ಕಾಂಪೌಂಡ್ ಮಾಡಿಸ್ತೀನಿ ನಾನು ಅಂತ ಹೇಳ್ಬಿಟ್ಟು ನನ್ನ ಮಗುನ ಶಾಲೆಗೆ ಕರ್ಕೊಂಡು ಹೋಗ್ತಾರೆ. ನಾನು ಆ ನಂಬಿಕೆ ಮೇಲೆ ಶಾಲೆಗೆ ಕಳಿಸಿರ್ತೀನಿ. ಆದರೆ ಈವರೆಗೂ ಕಾಂಪೌಂಡ್ ಆಗಿಲ್ಲ.
ಮತ್ತು ಮುಂದಕ್ಕೆ ಮಕ್ಕಳಿಗೆ ಏನಾದರೂ ತೊಂದರೆ ಆಗ್ಬೋದು ಅಂತ ನಾನು ಯೋಚನೆ ಮಾಡಿ ಏನು ಮಾಡೋದು ಅಂತ ತುಂಬ ನಾನು ಟ್ರೈ ಮಾಡಿದೆ. ಆದರೆ ಅವಳು ಏನೂ ಮಾಡೋದಕ್ಕಾಗಲಿಲ್ಲ ನಮ್ಮ ಕೈಲಿ. ಇವಾಗ ನನ್ನ ಮಗಳೇನು ಹೇಳ್ತಾಳೆ, ನನಗೆ ಭಯ ಆಗುತ್ತೆ, ನಾನು ಶಾಲೆಗೆ ಹೋಗೋದೇ ಇಲ್ಲ. ನಾನು ಎಷ್ಟು ಫೋರ್ಸ್ ಮಾಡಿದ್ರು ನಮ್ಮ ಮನೆಯವರಾಗಲಿ ನಮ್ಮ ತಾಯಿ ಆಗಲಿ ನಾನಾಗಲಿ ಫೋರ್ಸ್ ಮಾಡ್ತಾ ಇದ್ದೀವಿ, ನಾನು ಶಾಲೆಗೆ ಹೋಗೋದಿಲ್ಲ ಅಂತ ಶಾಲೆನೇ ಬಿಟ್ಟಿದೆ ಸರ್. ಈ ಮುಂಚೆ ಇವಳು ಹಂಗೆ ಹೇಳಿದಾಗ ನಾನು DDPIಗೆ ಒಂದು ಪತ್ರ ಕೊಟ್ಟಿರ್ತೀನಿ, ನನ್ನ ಮಗಳು TC ಕೊಟ್ಬಿಡಿ, ಈ ಸ್ಕೂಲಲ್ಲಿ ಓದಲ್ಲ ಅಂತ. ಇವಳು ಬೇರೆ ಕಡೆ ಎಲ್ಲಾದರೂ ನನಗೆ ಶಕ್ತಿ ಇದ್ದರೆ ಓದಿಸ್ಕೊಳ್ತೀನಿ, ಇಲ್ಲಾಂದರೆ ನನ್ನ ಮಗಳು ನನ್ನ ಮನೇಲಿ ಇರಲಿ ಅಂತ ನಾನು DDPIಗೆ 19ನೇ ತಾರೀಕು ಒಂದು ಪತ್ರ ಬರೆದಿರ್ತೀನಿ. ಈ ತಿಂಗಳೇ ಸರ್, ಹೋದ ತಿಂಗಳು 19ನೇ ತಾರೀಕು ಒಂದು ಪತ್ರ ಬರೆದಿರ್ತೀನಿ. ಆ ಪತ್ರದ ಮೇಲೆ 7 ದಿವಸದಲ್ಲಿ ನಾವು ಮಕ್ಳಿಗೆ ಸೆಕ್ಯೂರ್ ಮಾಡ್ತೀವಿ, ಸೇಫ್ಟಿ ಥರ ಏನಾದರೂ ಒಂದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಬೋರ್ಡು ಸಹ ರೆಡಿ ಮಾಡಿಸ್ತಾರೆ ಅವರು. BO ಬೋರ್ಡ್ ಹಾಕೋಕೆ ಬರಬೇಕಾಗಿತ್ತು, ಬಂದಿಲ್ಲ ಈವರೆಗೂ. ಇವಾಗ ನಾನು 19ನೇ ತಾರೀಕು ಪತ್ರ ಬರೆದಿದ್ದು ಅಂದರೆ 14 ದಿನ ಆಗೋಯ್ತು, 7 ದಿನ ಕಾಲಾವಕಾಶ ತೊಗೊಂಡಿದ್ರು ಅವರು. ಮತ್ತು ಈ ನನ್ನ ಮಗಳ ಕೈಲಿ ಇದು ಏನು ಮಾಡೋದಪ್ಪ, ಇದಕ್ಕೆ ಮುಂದೆ ಸಜೆಷನ್ ಏನು ಅಂತ ಕೇಳಿದಾಗ ನಾನು ಸರ್ಕಾರಕ್ಕೆ ಬರಿಬೇಕಮ್ಮ, ಅದು ಸರ್ಕಾರದವರೇ ಮಾಡಬೇಕು, ನಾವೇನು ಮಾಡೋಕ್ಕಾಗಲ್ಲ ಅಂದಾಗ CM PM ಅವರೆಲ್ಲ ಮಾಡ್ಬೋದಮ್ಮ ಅಂದೆ. ಪಾಪ ಅವ್ರ ಹತ್ರನೇ ಹೋಗೋಣ, ನಾವು ಭೇಟಿ ಮಾಡೋಣ ಅಂದು. ನಮ್ಗೆ ಅಷ್ಟು ದೊಡ್ಡ ಜನರನ್ನ ಭೇಟಿ ಮಾಡೋಷ್ಟು ಯೋಗ್ಯತೆ ಇಲ್ಲಮ್ಮ, ನಮ್ಮ ಕೈಲಿ ಆಗಲ್ಲ ಅಂದಾಗ ಯಾರೊಬ್ರು ಹಿರಿಯನ್ ಕೇಳಿದೆ ಪತ್ರ ಬರಿಬೋದು ಅಂತ ಅವ್ರಿಗೆ ಸಜೆಷನ್ ಮಾಡೋಳೆ. ನಾನು ಅವ್ಳಿಗೆ ಹೇಳಿದೆ, ಪತ್ರ ಬರೆಸಿದ್ದೀವಿ ಸರ್. ಪತ್ರ ಬರೆದಿದ್ದಾಳೆ ಅವಳೆ CMಗೆ ಮತ್ತು PMಗೆ, ನರೇಂದ್ರ ಮೋದಿ ಸರ್ಗೂ ಮತ್ತು ಸಿದ್ದರಾಮಯ್ಯ ಅವ್ರಿಗೆ ಪತ್ರ ಬರೆದಿದ್ದಾಳೆ. ನನ್ನ ಮಗಳು ನಮಗೆ ಕಾಂಪೌಂಡ್ ಮಾಡಿಕೊಡಿ, ಕಾಂಪೌಂಡ್ ಮಾಡಿಕೊಡದೇ ಇದ್ದರೆ ನಾನು ಪರ್ಮನೆಂಟಾಗಿ ಶಾಲೆ ಬಿಟ್ಬಿಡ್ತೀನಿ, ನನಗೆ ಓದೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಪತ್ರ ಬರೆದಿದ್ದಾಳೆ. ದಯವಿಟ್ಟು ನಮ್ಗೆ ಕಾಂಪೌಂಡ್ ಮಾಡಿಸ್ಕೊಡಿ ಸರ್ ಶಾಲೆ ಆಟದ ಮೈದಾನಕ್ಕೆ, ಮಕ್ಕಳಿಗೆ ಭದ್ರತೆ ಇಲ್ಲ, ಅಲ್ಲಿ ಭದ್ರತೆ ಕಲ್ಪಿಸ್ಕೊಡಿ, ಇದೊಂದೇ ನಾನು ಬೇಡ್ಕೊಳೋದು. ಇನ್ನು ಬಾಲಕಿ ಈ ಹಿಂದೆ 2024ರಲ್ಲಿ ನಮ್ಮ ಸರ್ಕಾರಿ ಶಾಲೆಗೆ ಕಾಂಪೌಂಡ್ ಇಲ್ಲ, ಹೀಗಾಗಿ ಕಾಂಪೌಂಡ್ ನಿರ್ಮಾಣ ಮಾಡೋವರೆಗೂ ನಾನು ಶಾಲೆಗೆ ಬರುವುದಿಲ್ಲ ಎಂದು BEOಗೆ ಪತ್ರ ಬರೆದಿದ್ಲು. ಜೊತೆಗೆ BEOಗೆ ಕೂಡಲೇ ಕಾಂಪೌಂಡ್ ನಿರ್ಮಿಸುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ಲು. ಅಂದು ಸಿಮ್ರಾಗೆ ಆಶ್ವಾಸನೆ ನೀಡಿದ್ದ BEO ಯಾವುದೇ ಕ್ರಮ ಕೈಗೊಂಡಿರಲಿಲ್ವಂತೆ. 1 ವರ್ಷ ಕಳೆದರೂ ಕೂಡ ಸರ್ಕಾರಿ ಶಾಲೆ ಕಾಂಪೌಂಡ್ ನಿರ್ಮಾಣವಾಗಿರಲಿಲ್ಲ. ಹೀಗಾಗಿ ಬಾಲಕಿ ಇಂದು ನೇರವಾಗಿ ಪ್ರಧಾನಿ ಮೋದಿ ಮತ್ತು CM ಸಿದ್ದರಾಮಯ್ಯಗೆ ಪತ್ರವನ್ನ ಬರೆದಿದ್ದಾರೆ. ಸಿಮ್ರಾನ್ ಅಮ್ಮ ಶಾಲೆಗೆ ಕಾಂಪೌಂಡ್ ಮಾಡಿಸ್ರೆ ಬರ್ತೀನಿ, ಇಲ್ಲ ಅಂತ ಬರಲ್ಲ. ಮಾಡ್ಸೋಣ ಬನ್ನಿ. ನೀನು ಓದಿದ್ರೆ DC ಆಗಿ ಇನ್ನು ಇಂಥವೆಷ್ಟು ಇದು ಮಾಡ್ಬೋದಲ್ವಾ? ನೀನು DC ಆಗಿ ಒಂದು ಕೆಲಸ ಅಲ್ಲ, ದೊಡ್ಡ ಅಧಿಕಾರಿಗಳಿದ್ದಾನೆ, ನಾವು ಎಲ್ಲ ಸೇರಿ ಮಾಡಿಸ್ತೀವಿ, ನೀನು ಶಾಲೆಗೆ ಬಾ, ಓಕೆನಾ? ನಾನು ರಿಕ್ವೆಸ್ಟ್ ಮಾಡ್ತಿದ್ದೀರಲ್ವಾ? ಸರಿ ಸರ್, ಕಳಿಸ್ತೀನಿ ನಾಳೆ. ದಯಮಾಡಿ ನೀನು ಶಾಲೆಗೆ ಹೋಗ್ತಾ, ಆಯ್ತಾ? ನೀನು ಇನ್ನೂ ದೊಡ್ಡ ಅಧಿಕಾರಿ. ಇತ್ತ ಬಾಲಕಿ ಸಿಮ್ರಾಗೆ ತಂದೆ ರಫೀಕ್ ಪಾಷಾ ಬೆಂಬಲವಾಗಿ ನಿಂತಿದ್ದಾರೆ. ಬಾಲಕಿ ಸಿಮ್ರಾ ಪ್ರಧಾನಿ ಮೋದಿ ಹಾಗೂ ಸಿದ್ದರಾಮಯ್ಯಗೆ ಪತ್ರವನ್ನ ಬರೆದಿರುವುದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸ್ಫೂರ್ತಿ ತುಂಬುತ್ತೆ. ಇನ್ನು ಬಾಲಕಿಯ ಪತ್ರದ ವಿಷಯ ತಿಳಿದು ಶಿಕ್ಷಕ ವೃಂದ ಮತ್ತು ಪೋಷಕರು ಹಾಗೂ ಬೆಳ್ತರ ಗ್ರಾಮಸ್ಥರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಬಾಲಕಿ ಸಿಮ್ರಾಳ ಈ ಕೆಲಸ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಟ್ಟಕ್ಕೆ ಸಾಗಲಿ, ಆಕೆಯ ಬದುಕು ಇತರರಿಗೆ ಮಾದರಿಯಾಗಲಿ ಎಂದು ನಿಮ್ಮ ಪ್ರಜಾಶಕ್ತಿ ಟಿವಿ ಆಶಿಸುತ್ತೆ. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.